ಇಂದಿನ ಸಾಧಾರಣ ಓಪನಿಂಗ್ ಪಡೆದ ಸೂ ಫ್ರಾಮ್ ಸೋ ಚಿತ್ರ ನಂತರದ ದಿನಗಳಲ್ಲಿ ಅಬ್ಬರಿಸಿತ್ತು. ದಿನ ಕಳೆದಂತೆ ಈ ಸಿನಿಮಾದ ಕ್ರೇಜ್ ಹೆಚ್ಚುತ್ತಾನೆ ಇದೆ. ಕನ್ನಡ ಚಿತ್ರರಂಗವನ್ನ ಮತ್ತೊಮ್ಮೆ ತಲೆ ಎತ್ತೋ ಹಾಗೆ ತೋರಿಸಿದ ಚಿತ್ರ ಸೂ ಫ್ರಾಮ್ ಸೋ. ರಾಜ್ವಿ ಶೆಟ್ಟಿ ನಿರ್ಮಾಣದ ಈ ಸಿನಿಮಾ ಕೇವಲ 2 ವಾರಗಳಲ್ಲಿ ಕನ್ನಡ ಮಾತ್ರವಲ್ಲ, ದಕ್ಷಿಣ ಭಾರತದ ಚಿತ್ರರಂಗದ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿದೆ. ಜುಲೈ 25ರಂದು ಸೂ ಫ್ರಾಮ್ ಸೋ ಸಿನಿಮಾ ತೆರೆಗೆ ಬಂತು. ರಾಜ್ವಿ ಶೆಟ್ಟಿ ಈ ಬಾರಿ ನಿರ್ದೇಶಕ ಜೆಪಿ ತುಮಿನಾಡರ ಸಹಕಾರದಿಂದ ವಿಶಿಷ್ಟ ಸಿನಿಮಾವನ್ನ ಮಾಡಿದ್ದಾರೆ. ಮೂಲತಃ ಕನ್ನಡದಲ್ಲಿ ಬಿಡುಗಡೆಯಾದ ನಂತರದ ದಿನಗಳಲ್ಲಿ ಈ ಚಿತ್ರ ಮಲಯಾಳಂ ಹಾಗೂ ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಸದ್ಯ 2 ವಾರಗಳಲ್ಲಿ ಸಿನಿಮಾ ಎಷ್ಟು ಗಳಿಸಿದೆ ಅನ್ನೋದು ಈಗ ಕುತೂಹಲವನ್ನ ಮೂಡಿಸಿದೆ. ಹೌದು, ಸೂ ಫ್ರಾಮ್ ಸೋ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ಕಲೆಕ್ಷನ್ 57.5 ಕೋಟಿ. ಇದರಲ್ಲಿ ಕನ್ನಡದಲ್ಲಿ ಒಟ್ಟಾರೆ 45.78 ಕೋಟಿ ಬಂದಿದೆ. ಮಲಯಾಳಂನಿಂದ 2 ಕೋಟಿ ಮತ್ತು ವಿದೇಶಿಯ ಶೋಗಳಿಂದ ಕೂಡ ಲಕ್ಷಾಂತರ ರೂಪಾಯಿ ಹರಿದು ಬಂದಿದೆ. 10ನೇ ದಿನ ಭಾನುವಾರದಂದು ಸಿನಿಮಾ 6.15 ಕೋಟಿ ಗಳಿಸಿ ತನ್ನದಾದ ಆಧಿಪತ್ಯ ದೈನಂದಿನ ಕಲೆಕ್ಷನ್ ಅನ್ನ ಸಾಧಿಸಿದೆ. ಇನ್ನು ಸೂ ಫ್ರಾಮ್ ಸೋ ಸಿನಿಮಾ ಬಿಡುಗಡೆಯಾಗಿ 2 ವಾರಗಳಲ್ಲಿ ವಿಶ್ವದಾದ್ಯಂತ ಕೋಟಿ ಹಣ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಕಲೆಕ್ಷನ್ ಮತ್ತಷ್ಟು ಹೆಚ್ಚು ನಿರೀಕ್ಷೆ ಇದೆ. ಚಿತ್ರದ ಯಶಸ್ಸಿಗೆ ನಿರ್ಮಾಪಕರು ಮತ್ತು ತಂಡದ ಸದಸ್ಯರು ಧನ್ಯವಾದವನ್ನ ತಿಳಿಸಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.